ಸಿನಿಮಾ ನೋಡಿದ್ರು, ತುಂಬ ಇಷ್ಟ ಆಯಿತು. ಹಂಗಾಗಿ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಗ್ರ್ಯಾಂಡ್ ರಿಲೀಸ್ ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅಲ್ಲ, ರಿಲೀಸ್ ಆದಮೇಲೆ ನೀವು ನೋಡಿ, ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಎಲ್ಲ ಕನ್ನಡ ಸೆಂಟ್ರಲ್ಲೂ ಕನ್ನಡ ಹಾಕ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಮೇಜರ್ ಕನ್ನಡ ಸೆಂಟರ್ಸಲ್ಲಿ. ಎಸ್ ಸರ್. ಹೌದು, ಇಲ್ಲ ನಮ್ಮ ಥಿಯೇಟ್ರು ಓಲ್ಡು ಚೆನ್ನಾಗಿದೆ, ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡ್ಕೊಂಡು ಹೋಗಿ. ಆ್ಯಕ್ಚುಲಿ ಫಸ್ಟೇ ನಾನು ಉಗಿಸ್ಕೊಂಡೆ ಸರ್ ಹತ್ರ, ಯಾಕೆ ಬಿಸಿಲು ಹೊಡಿತಾ ಇದ್ದೀರಾ ಅಂತ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದ್ಯಾಟ್ ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದೆ, ಫೈನಲಿ ಒಂದು 70 mm ಸ್ಕ್ರೀನಲ್ಲಿ ನಾನು ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಇಷ್ಟು ದಿನ ಒಂದು ಮಗು ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇತ್ತು, ಫಸ್ಟ್ ಟೈಮ್ ಗ್ರೌಂಡಿಗೆ ಬಂದಿದೆ ಅನ್ನೋ ಥರ ಆ ಒಂದು ಖುಷಿಯಲ್ಲಿದ್ದೀನಿ. ಐಮ್ ಸಾರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್. ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು, ಒಂದು ಸಲ ಸಡನ್ನಾಗಿ ನೋಡಿದ್ರು, ನೀನೇ ದೇವರಾಜ್ ಸರ್ ಫ್ಲ್ಯಾಶ್ ಬ್ಯಾಕ್ ಹೀರೋ ಮಾಡ್ತೀಯಾ, ಓಕೆ ಅಲ್ವಾ ಅಂದರು. ನಾನಂದೆ ಮ್ಯಾಮ್ ನೀವು ನೋಡೇ ಇಲ್ಲ ನನ್ನ ವರ್ಕ್ನ, ಇಲ್ಲ ನೀನು ಮಾಡ್ತೀಯಾ ಏನೋ ಅಂತ. ಶಿ ಜಸ್ಟ್ ಡಿಸೈಡೆಡ್. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ದ್ಯಾಟ್ ನೋಡ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡೋದೊಂದು, ಆ್ಯಂಡ್ ಅಲ್ಲಿಂದ ನನಗೆ ಗೊತ್ತಾಯಿತು ದ್ಯಾಟ್ ಯು ಹ್ಯಾವ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆ್ಯಂಡ್ ದೇವರಾಜ್ ಸರ್ ಅವರ ಫ್ಲ್ಯಾಶ್ ಬ್ಯಾಕ್ ಹೀರೋ ಅಂದರೆ ಸುಮ್ಮನೆನಾ? ಬಿಕಾಸ್ ಅವ್ರ ಅವ್ರ ಪರ್ಸ್ನಾಲಿಟಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಾನು ತುಂಬ ಭಯ ಪಡ್ತಾ ಇದ್ದೆ ಕಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಅವ್ರು ಇದ್ದಿದ್ದು ಹೇಗೆ, ಆ ಹೇರ್ ಫ್ಲಿಪ್ ಆಗಿರಲಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಐ ಟ್ರೈಡ್ ಮೈ ಬೆಸ್ಟ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಲೋಕನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಗೇನ್. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ತಂಡ, Shruti ma'am, Malvika ma'am, I got to share the stage with you. It is so nice acting with you, and I have so much to learn. I'm just stepping LKG living, and you guys are somewhere, so I'm just so much to learn. Thank you so much for this opportunity. And Shine Aure and Ankita Aure, you guys are looking fabulous. ವಾಟ್ ಇಸ್ ದಟ್ ಸಾಂಗ್? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇದೊಂದು ಮದುವೆ ಆ್ಯಂಡ್ ನಾನು ಡಾನ್ಸ್ ಆಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆ್ಯಂಡ್ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದೀರಾ, ಹೀಗೆ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಭಿನವ್ ಅವರ, ಆಲ್ ದ ವೆರಿ ಬೆಸ್ಟ್ ಯು. ಮತ್ತೊಮ್ಮೆ ಶೈನ್ ಶೆಟ್ಟಿ ಅವರ ತಂಗಿ ಆಗಿರೋದು ಖುಷಿ ವಿಷಯನ ಏನು? He's very naughty as a brother also. Oh my God. ಎಲ್ರಿಗೂ ನಮಸ್ಕಾರ. ಐ ಆಮ್ ವೇದಿಕಾ. ಈ ಮೂವಿಯಲ್ಲಿ ಮಿಂಚು ಅಂತ ನಾನು ಒಂದು ರೋಲ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಅಜ್ನೀಶ್ ಸರ್ ಆ್ಯಂಡ್ ಬಾಬಿ ಮ್ಯಾಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಬಿ ಹಿಯರ್ ಟುಡೇ. ಆ್ಯಂಡ್ ಮೈ ಫಸ್ಟ್ ಮೂವಿ ಜಸ್ಟ್ ಮ್ಯಾರಿಡ್, ಸ್ಟಾರ್ಟಿಂಗ್ ಆ್ಯಸ್ ಅ ರೋಲ್ ವಿತ್ ಶೈನ್ ಶೆಟ್ಟಿ ಆ್ಯಂಡ್ Ankita Amar, and also followed by a huge star cast. So waiting for the release, and just bless us y'all. Yeah, thank you. Miss Goa 20. Oh, Miss Goa 2022. Congratulations Vedika. ಏನು ಶೈನ್ ಅವ್ರು ಇಷ್ಟು ಟ್ಯಾಲೆಂಟೆಡ್ ತಂಗಿ ಇಟ್ಕೊಂಡಿದ್ದೀರಾ? ಫ್ಯಾಮಿಲಿ ಎಲ್ಲ ಹಾಗೆ ಗೊತ್ತಾಯ್ತು, ಎಲ್ಲರೂ. ಹಾಂ, ಅದಕ್ಕೆ ವಂಶವೃಕ್ಷ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ವೇದಿಕಾ. ಆಲ್ ದ ಬೆಸ್ಟ್ ಟು ಯು ಆಸ್ ವೆಲ್. ಥ್ಯಾಂಕ್ ಯು ಅಭಿನವ್ ಅವರು. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಕರಣ್ ಸಿಂಗ್. So first of all, I would like to thank Bobby ma'am, Ajneesh sir, and to the whole team of ABPS production for giving me this opportunity. And this song Idu Modalane Swagatana is really close to my heart. And ये बहुत different genre का गाना जो मैंने अपने career में गाया. And I'm very happy to be a part of this. And I want to congratulate Ankita Amar ma'am and Shine Shetty sir for their first movie. And बाकी सारी टीम को भी मेरी तरफ से बहुत सारी मुबारक और शुभकामनाएं. And before singing Idu Modalane Swagatana, I just want to share a small story behind it. So one day I got a call from Bobby ma'am, and she told me, Jaskaran, we have a song for you. And I said कि चलेगा, पर
एक शर्त है कि जल्दी से एक डमी चाहिए उसका. So the same day I went to the studio and recorded the song, and I was just waiting for her response, that how it went. And after half an hour she called me and she was really happy with the song. And after coming back to Bangalore, I finally recorded the song, and we are really getting a good response for the song. Thank you so much. ತುಂಬಾನೇ ಚೆನ್ನಾಗಿ ಬಂದಿದೆ ಜಸ್ಕರನ್ ಆ ಹಾಡು. ಆ್ಯಂಡ್ ಆ ಹಾಡನ್ನ ಈಗ ನಮ್ಮೆಲ್ಲರಿಗೋಸ್ಕರ 2 lines. Sure. Yes. Track please. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಶಾಂತಿಯವರು ಇರಬಹುದು, ಶ್ರೀಮನ್ ಇರಬಹುದು, ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ನನ್ನ ಅನುಭವವನ್ನು ನಾನು ಹೇಗೆ ಹೇಳಿ, ನಾನು ಇದೀನೋ ಇಲ್ವೋ ಸಿನಿಮಾದಲ್ಲಿ ಎಡಿಟ್ ಮಾಡಿಬಿಟ್ಟಿದ್ದೀರಾ, ತೋರಿಸಲ್ಲ ಅಂತೇನು ಮಾಟ ಮಾಡ್ತಾರೆ, ನೋಡೋಣ ಅದೇನಿದೆ ಅಂತ. ಹಾಗಾಗಿ ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಅಥವಾ ಕತೆ ಬಗ್ಗೆ ಮಾತಾಡೋಕ್ಕಾಗಲ್ಲ. ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬೋದು. ಇಲ್ಲಿ ಕೂತಿರೋ ಯಾರ ಜೊತೆನೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿಯವರಿರಬಹುದು, ದೇವರಾಜ್ ಅವರಿರಬಹುದು, ಅಥವಾ ಶೈನ್ ಮತ್ತು ಅಂಕಿತಾ, ಶ್ರೀಮನ್ ಅವರು ಬಹಳ ಹಳೆಯ ಪರಿಚಯ. ಅವರು ನನಗೆ ಒಂದು 20 ವರ್ಷ ಅಲ್ಲ ಶ್ರೀಮನ್? ಹಾಂ, 20 ವರ್ಷದ ಮೇಲೆ 25 ವರ್ಷ ಇರ್ಬೋದಾ ಅಂತ. ಹಾಗೆ ಅನೇಕರು ಇದ್ದೀರಾ. ನಿಮ್ಮ ಯಾರ ಜೊತೆನೂ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿಲ್ಲ. ಆದರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ. ಬಹಳ ಖುಷಿಯ ವಿಷಯ. ಸಾಮಾನ್ಯವಾಗಿ ಅವ್ರು ಹೇಳಿದ್ರು, ಅದನ್ನು ಪ್ರಸ್ತಾಪ ಮಾಡಿದ್ರು, ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವು ಹೇಳಿದ ಹಾಗೆ ಶ್ರುತಿಯವ್ರ ಡೈಲಾಗ್ ಇರೋ ಹಾಗೆ ಶಬರಿ ಥರ ಕಾಯ್ತಾ ಇರಬೇಕಾಗತ್ತೆ ನಿರ್ಮಾಪಕರಿಗೆ. ಆದರೆ ಅಜನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ, ಲಿಂಗ ತಾರತಮ್ಯ. ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗೆ ಮಾತ್ರ. ಬೇರೆ ಎಲ್ಲದರಲ್ಲಿ ಇರಬಹುದೇನೋ, ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ. ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗಭೇದ ಇರೋದಿಲ್ಲ ಅನ್ನೋದನ್ನು ಅಜನೀಶ್ ಅವರು, ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಸಿನಿಮಾ ಬೆಳಕಿಗೆ ತರೋಕೆ ಮೂಲಕ ಅವರು ಅದನ್ನು ಇವತ್ತು ನಿರೂಪಿಸಿದ್ದಾರೆ. ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನು, ಕಾಂತಾರವನ್ನು, ಕನ್ನಡದ ಹಾಡುಗಳನ್ನು, ಕನ್ನಡದ ಸಂಗೀತವನ್ನು ಕೊಂಡು ಹೋದಂತಹ ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಅವರು ನಿರ್ಮಾಪಕರಾಗಿ ನನಗೆ ಗೊತ್ತಿರೋ ಹಾಗೆ ಹಿ ನೆವರ್ ಇಂಟರ್ಫಿಯರ್ಡ್ ಅಲ್ಲ ಬಾಬಿ ಇನ್ ದ ಪ್ರೊಡಕ್ಷನ್. ಬಿಕಾಸ್ ಅವರು ಯಾವತ್ತೂ ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನು ನಾನಂತೂ ನೋಡಿಲ್ಲ. ಒಬ್ಬ ಪ್ರೊಡ್ಯೂಸರ್ ಆದವ್ರಿಗೆ, ನಿರ್ಮಾಪಕರಾದವ್ರಿಗೆ ಎಲ್ಲದರಲ್ಲೂ ಮೂಗು ತೂರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ವಿಚಾರ ಗೊತ್ತಿರೋರು ಬೇರೆ ಇವರು. ಬರೀ ಹಣ ಹೂಡಿಕೆ ಮಾಡೋರಲ್ಲ, ಸ್ವತಃ ಕಲಾವಿದರು. ಸೊ ಇಲ್ಲೇನೋ ಮೂಗು ತೋರಿಸೋಣ ಅಂತ ಅವ್ರಿಗೆ ಅನಿಸಿರ್ಬಹುದೇನೋ, ಆದರೆ ಆ ಥರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನು. ಹಾಗಾಗಿ ಅವರಿಗೆ ಅದಕ್ಕೆ ಅಭಿನಂದನೆಗಳು. ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನು ಅವರ ಮಗು ಅಂತ ಅವ್ರಿಗೆ ಬಿಟ್ಟು ಅವರು ಅದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಲಿಸೋ ಹಾಗೆ ಮಾಡಿದ್ದೀರಿ. ಈ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನು ತಯಾರಿಸ್ತಾರೆ ಪಾರ್ವತಿ, ಹಾಗೆ ಪುರಾಣದಲ್ಲಿ ಬರುತ್ತಲ್ವ, ಶಿವಪುರಾಣದಲ್ಲಿ. ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನು ಬಾಬಿ ಅವ್ರಿಗೆ ಕೊಟ್ಟು ಅವರು ಪಕ್ಕ ನಿಂತು ನೀವು ಮಾಡಿ ಕೆಲಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಜನೀಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಇನ್ನು ಬಾಬಿ ಅವ್ರ ಬಗ್ಗೆ ಹೇಳೋದಾಗಿದ್ದರೆ, ದ ಡೆವಿಲ್ ಇಸ್ ಇನ್ ದ ಡೀಟೇಲ್ಸ್ ಅಂತಾರೆ. ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಡೀಟೇಲ್ಸ್ ಇರುತ್ತಲ್ಲ, ಅದು ಪುರುಷರಿಗೆ ಕಾಣಿಸಲ್ಲ. ಅಂದರೆ ಯಾವುದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ, ನಮ್ಮ ಸೆರಗ್ ಹೀಗೆ ತಿರ್ಕೊಂಬಿಟ್ಟಿರುತ್ತೆ, ನಮ್ಮ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ. ಈ ಡೈರೆಕ್ಟರ್ ನಮ್ಗೆ ಹೇಳೋದಲ್ವಾ ಸೆರಗ್ ತಿರ್ಕೊಂಡಿದೆ ಅಂತ ಹೇಳೋದಲ್ವಾ ಅಂತ. ಆದರೆ ಅದು ಪುರುಷರಿಗೆ ಅದು ಗಮನಕ್ಕೆ ಬರಲ್ಲ. ಅವರು ಬರೀ ಅದು ನಮ್ಮ ಚೆಹರೆ ಎಕ್ಸ್ಪ್ರೆಷನ್ ಸರಿಯಾಗಿದೆಯಾ, ಸೀನ್ ಚೆನ್ನಾಗಿ ಬಂತಾ, ಡೈಲಾಗ್ ಚೆನ್ನಾಗಿ ಬಂತಾ ಅಂತ ನೋಡ್ತಾರೆ. ಆದರೆ ಬಾಬಿ ಹಾಗಲ್ಲ. ಆ ಒಂದು ದೃಶ್ಯದ ಸೌಂದರ್ಯವನ್ನು ಎಲ್ಲೂ ಕೆಡೋಕ್ಕೆ ಅಥವಾ ಕೆಡಿಸೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿದ್ದು.
ಅಂದರೆ ಒಂದು ಫ್ರೇಮ್ ಇದೆ ಅಂದರೆ ಆ ಫ್ರೇಮಲ್ಲಿ ಎಲ್ಲವೂ ಸುಂದರವಾಗಿರಬೇಕು. ಈ ಎಸ್ಥೆಟಿಕ್ಸ್ ಅಂತಾರಲ್ಲ, ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ. ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ, ಇಟ್ಸ್ ಆರ್ಟ್. ಸೊ ದಿಸ್ ಪೀಸ್ ಆಫ್ ಆರ್ಟ್, ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ. ಎರಡನೇ ವಿಷಯ, ತುಂಬ ಹೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಿಡಿ, ದಯವಿಟ್ಟು ಕ್ಷಮೆ ಇರಲಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಒಬ್ಬ ಮಹಿಳೆ ಬಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೇ ಬಹಳ ವಿರಳ, ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋಕ್ಕಾಗಲ್ಲ. ಅನೇಕ ಜನ ನಾವು ಕಲಾವಿದರಿದ್ದೀವಿ, ಅದರ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ. ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ. ಅವ್ರನ್ನ ನಾವು ಒಂದು ಟ್ರೆಷರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ. ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡುವ ಒಂದು ಅವರ ಶೈಲಿ. ಇದು ಹಿಂದೆ ಐ ಹ್ಯಾಡ್ ಸೀನ್ ದಿಸ್ ಇನ್ another when I was doing a Tamil film, ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಆ ನಿರ್ದೇಶಕರು ಆ ಕೆಲಸವನ್ನು ಮಾಡ್ತಾಯಿದ್ರು. ಏನು ಅಂದರೆ ಒಟ್ಟಾರೆ ಆ ವಾತಾವರಣವನ್ನು ಸೃಷ್ಟಿ ಮಾಡೋದು. ಈಗೇನಾಗುತ್ತೆ, ನೀವೆಲ್ಲರೂ, ನಿಮ್ಗೆ ಯಾರಿಗೂ ಇಲ್ಲಿ ಸಿನಿಮಾ ಏನು ಹೊಸ್ತಲ್ಲ, ಎಲ್ಲರೂ ನೋಡಿರ್ತೀರ. ಒಂದು ಚಿತ್ರದ ಸೆಟ್ಟಲ್ಲಿ 100 ಜನ ಓಡಾಡ್ತಾ ಇರ್ತಾರೆ, ಅವ್ರು ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ, ಇನ್ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ, ಯಾರೋ ತಂದು ಕಾಫಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತಿರೋ ಯಾರೋ ಆರ್ಟಿಸ್ಟ್ಗೆ. ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದು ನಿರ್ಮಾಣ ಆಗಬೇಕಲ್ಲ. ಅದು ನಾನು ಮಾಡಿದ್ದು ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು, ತುಂಬ ಭಾವನೆಗಳಿದ್ವು. ಹಾಗಾಗಿ ಅವರ ವಾತಾವರಣವನ್ನು ಸೃಷ್ಟಿ ಮಾಡಿದ ರೀತಿ ನನಗಿಷ್ಟ ಆಯಿತು. ಒಂದು ಸ್ಪೀಕರ್ ತಂದಿಟ್ಬಿಟ್ಟು ಸಂಗೀತ ಹಾಕ್ಬಿಡೋರು ಅವರು, ಅಂದರೆ ರೆಕಾರ್ಡಿಂಗ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ವಿ ನಾವು. ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು. ಈ ಡೈರೆಕ್ಟರ್ಸ್ ಸಾಮಾನ್ಯವಾಗಿ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ. ಅಂದರೆ ನಾವೇನೋ ಅಂತ ನಕ್ಬಿಟ್ಟು ಯಾವುದೋ ಸೀರಿಯಸ್ ಸೀನ್ ಮಾಡೋಕ್ಕೆ ಹೋದಾಗ ಮೂಡ್ ಅಂತ ಕಿರಿಚ್ತಾರೆ ಡೈರೆಕ್ಟರ್ಸು. ವಾಟ್ ಬಾಬಿ ಡಿಡ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು. ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮ್ ಆಗ್ಬಿಡ್ತೀರಾ ಆ್ಯಸ್ ಎನ್ ಆ್ಯಕ್ಟರ್. ಅಂತ ಆಗೋದೇ ಇಲ್ಲ, ನೀವು ಫೋನ್ ನೋಡೋಕೆ ಆಗೋದೇ ಇಲ್ಲ. ನೀವು ಒಂಥರ ನೀವೇ ಆ ಒಂದು ವಾತಾವರಣದೊಳಗಡೆ ಹೊರಟೋಗ್ತೀರಾ. ಹೋದ ಮೇಲೆ ಆ್ಯಕ್ಟ್ ಮಾಡೋದು ಸುಲಭ. ಇದು ಬಹಳ ವಿಶೇಷ ಅಂತ ಅನ್ನಿಸ್ತು. ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಕೋಬೋದೇನೋ. ಅವ್ರಿಗೆ ಸಂಗೀತದ ಪ್ರಜ್ಞೆ ಜ್ಞಾನ ಎರಡೂ ಹೆಚ್ಚು ಅಲ್ವಾ ಜಿನೀಶ್, ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದ. ಅದಕ್ಕೆ ಅಂದರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ಹೇಗೆ ನನಗೆ ಇದನ್ನು ಪದಗಳಲ್ಲಿ ವಿವರಿಸೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು. ಒಂದು ಸೀನ್ ಇದೆ, ನಾನು ಅವ್ರನ್ನ ಬೈಯೋ ಸೀನು, ಅಭಿನವ್ನ ಬೈಯೋ ಸೀನ್ ಒಂದಿದೆ. ಆ ಸೀನಲ್ಲಿ ಆ ಮ್ಯೂಸಿಕ್ಕೇ ಸಾಕಾಗಿತ್ತು ಅಂತ, ನಮ್ಗೆ ಅಳಕ್ಕೆ ಎಲ್ಲದಕ್ಕೂ ನಮ್ಮನ್ನು ಒಂಥರ ಹುರಿದುಂಬಿಸಿ ಒಂಥರ ನಮ್ಮನ್ನು ಮೂಡಕ್ಕೆ ತೊಗೊಂಡು ಹೋಗೋಕ್ಕೆ. ಹೀಗೆ ಅವರ ವಿಶೇಷತೆಗಳು ಬಹಳ ಇವೆ, ಹೇಳ್ತಾ ಹೋಗಬಹುದು. ಕಥೆಯ ಬಗ್ಗೆ ಹೇಳೋ ಹಾಗಿಲ್ಲ, ಯಾಕೆಂದರೆ ಅವರೇನೋ ದೊಡ್ಡ ಸೀಕ್ರೆಟ್ ಥರ ಕಾಪಾಡ್ತಾ ಇದ್ದಾರೆ. ಇಲ್ಲಿ 22ಕ್ಕೆ ಅದು ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶೈನ್ ಮತ್ತು ಅಂಕಿತಾ ಬಗ್ಗೆ ಸ್ವತಃ ಬಹಳ ಒಳ್ಳೆ ಕಲಾವಿದೆ, ನಾನೇನು ಹೇಳಬೇಕಾಗಿಲ್ಲ. ಅವಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅವ್ರು ಹೇಳಿದ್ರಲ್ಲ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ ಶ್ರುತಿಗೆ. ಆ ಶ್ರುತಿನೇ ಹೇಳಿದ್ರು, ಅಂಕಿತಾ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ. ಎಷ್ಟು ವಿಶೇಷ ಅಲ್ವಾ, ಫಾರ್ ಅನದರ್ ಆ್ಯಕ್ಟರ್ ಟು ಸೇ ಯು ಆರ್ ಎ ಗುಡ್ ಆ್ಯಕ್ಟರ್. ನಿಮ್ಗೆ ನಿಮ್ಗೆ ನೀವಿನ್ನೂ ಹೆಜ್ಜೆ ಇಡ್ತಾ ಇದ್ದೀರಾ. ಅಷ್ಟು ಒಳ್ಳೆ ಕಲಾವಿದೆ ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಆಶೀರ್ವಾದ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು, ಅಯ್ಯೋ ಆ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಕಣೆ ಅಂತ. ಶೈನ್ ಅವ್ರನ್ನ ನಾವು ನೋಡಿದ್ವಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಇನ್ ದ ಫಿಲ್ಮ್. ನಿಮ್ಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಕನ್ನಡ ಚಿತ್ರರಂಗದಲ್ಲಿ. ಇಬ್ಬರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರರಂಗಗಳೆಲ್ಲ ಸಂಚಾರ ಮಾಡ್ಕೊಂಡು ಬನ್ನಿ, ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ಅನೇಕ ಜನ ತಂತ್ರಜ್ಞರೊಂದಿಗೂ ನಾವು ಕೆಲಸ ಮಾಡಿರ್ತೀವಿ. ಅವರು ಪಾರ್ಥಿಬನ್ ಅವ್ರು ಇರಬಹುದು, ಅವ್ರು ಇವತ್ತಿಲ್ಲ ಅಂತ ಕಾಣುತ್ತೆ. ಎಲ್ಲರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಆ ಅವಕಾಶಕ್ಕಾಗಿ ಮತ್ತೊಂದು ಸರ್ತಿ ನಾನು ಬಾಬಿ ಅವ್ರಿಗೆ ಮತ್ತು ಅಜನೀಶ್ ಅವ್ರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಾಡ್ಬೇಕಮ್ಮ ಒನ್ಸ್ ಅಗೇನ್. ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದರೆ, ನಾವು ಆ ಕಾಲದವ್ರಲ್ವಾ, ಒಂಥರ ಓಲ್ಡ್ ಸ್ಕೂಲು. ಟೀಚರು ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಟೀಚರ್ ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ್ಳೋರು ನಾವೇ. ಆ ಥರ ಬಾಬಿಯವರು ನಮ್ಮದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಬಾಬಿಯವರು ಒಂದು ಗ್ರೂಪ್ ಮಾಡಿದ್ದಾರೆ.
ಅಂದರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲ ಒಬ್ಬರು ಮಿಸ್ ಔಟ್ ಆಗಬಾರ್ದಲ್ಲ, ಅದಕ್ಕೊಂದು ಗ್ರೂಪ್ ಮಾಡಿಬಿಡ್ತಾರೆ. ಆ ಗ್ರೂಪ್ನಲ್ಲಿ ಏನಂದ್ರು, ಇವತ್ತು ಎಲ್ಲರೂ ಒಂಥರ ಮದುವೆಗೆ ಹೋಗೋ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು, ಮದುವೆ ಮನೆಗೆ ಬಂದಿರೋರ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ. ನಾವು ತುಂಬ ಡೆಡಿಕೇಟೆಡ್ ಆಗಿ ಇಬ್ಬರು ಮಾತಾಡ್ಕೊಳೋದು, ಯಾವ ಕಾಂಜೀವರಂ ಸೀರೆ ಉಟ್ಕೊಳ್ಳೋಣ, ನೀನು ಯಾವ ಕಾಲರ್ ಸೀರೆ, ನಾವು ಗ್ರೂಪಲ್ಲಿ ಮಾತಾಡ್ಕೊಂಡ್ರೆ ಈ ಸಣ್ಣ ಸಣ್ಣ ಹುಡುಗರೆಲ್ಲ ಇದ್ದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು. ಈ ಮಲ್ಲಿಗೆ ಹೂ ಮುಡ್ಕೋತಾ ಇದೆಯಾ, ಒಡವೆ ಹಾಕೋತಾ ಇದೆಯಾ, ಈ ಥರ ಎಲ್ಲ ಮಾತಾಡ್ಕೊಂಡು ನಾವಿಬ್ಬರು ಬಂದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾವು ಮದುವೆಗೆ ಬಂದಿರೋರು, ಮದುವೆ ಗಂಡು ಹೆಣ್ಣು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ, ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು ನಾವು ಮದುವೆಗೆ ಬಂದಿರೋರ ಥರ ಇಲ್ಲ, ಜಾತ್ರೆಗೆ ಬಂದಿರೋರ ಥರ ಇದ್ದೀವಿ ನಾವಿಬ್ರು. ನೀವು ಈ ಥರ ನಮ್ಮನ್ನು ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದು, ನಮ್ಮ ಡೆಡಿಕೇಶನ್ ನಿಮಗೆ ಗೊತ್ತಿದ್ದು, ನಮ್ಮನ್ನು ಹಿಂಗೆ ಮಾಡಬಾರ್ದು, ಹೋಗಿ ಮದುವೆ ಆಗೋ ಥರ ಇದ್ದಾರೆ. ಅರೇಂಜ್ ಮ್ಯಾರೇಜ್ ಥರ ಕಾಣ್ತಾ ಇಲ್ಲ ಅವರು, ಅಷ್ಟು ಸಿಂಪಲ್ ಆಗಿ ಬಂದವ್ರು. ಈ ಥರ ನಮಗೂ ಹೇಳಿದ್ದಿದ್ರೆ ನಾವು ಯಾವ್ದ್ರಲ್ಲಿದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ. ಅಯ್ಯೋ, ಎಷ್ಟು ಅಲಂಕಾರ ಮಾಡ್ಕೊಂಡಿದ್ದೀವಿ ಅಂದರೆ, ಯಾರೋ ಬ್ರೈಡಲ್ ಮೇಕಪ್ನೋಳು ಒಬ್ಬನ ಕರೆಸಿಲ್ಲ ಅಷ್ಟೇ, ನಾವು ಇನ್ನೆಲ್ಲ ಮಾಡ್ಕೊಂಬಂದಿದ್ದೀವಿ. ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ಬಂದ್ವಿ. ಬಾಬಿಯವರೇ, ಅಷ್ಟು ಡೆಡಿಕೇಟೆಡ್ ಕಲಾವಿದರು ನಾವಿಬ್ಬರು. ಈ ಸಿನಿಮಾದಲ್ಲಿ ನನಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದು 4 ಸರಿಗಿಂತ ಜಾಸ್ತಿ ಸಿಗ್ತಾ ಇದ್ದೀವ, ಡೈಲಿ ಸಿಗ್ತಾ ಇದ್ದೀವ. ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮಲ್ಲಿ ನೋಡ್ತಾ ಇದ್ದೆ, ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು 3 ಶೀಲ್ಡ್ ಇದೆ ನನ್ನ ಮನೇಲಿ. ಅಂದರೆ ಅದು ಒಂದು ಕಾಟೇರದು ಒಂದು 50 ಡೇಸು 100 ಡೇಸ್ದು ಒಂದು ಶೀಲ್ಡು, ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿದು 50 ದಿನ ಪೂರೈಸಿದ್ದು, ಅದಾದಮೇಲೆ ಮಾದೇವ 25 ದಿನ ಪೂರೈಸಿದ್ದು, ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನಿನ್ನೆನೋ ಇವತ್ತು 25 ದಿನ ಪೂರೈಸಿತು. ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ, ಅದನ್ನು ನೋಡೋಕೆ ತುಂಬ ಖುಷಿಯಾಗುತ್ತೆ. ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾ ಖುಷಿಯಾಗುತ್ತೆ. ಬಹುಶಃ ಆ ಸಾಲಿಗೆ ಸೇರುವಂಥ ಮತ್ತೊಂದು ಸಿನಿಮಾ ಅಂದರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ತುಂಬ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ತುಂಬ ವಿಶೇಷವಾಗಿ ನೋಡುವಂಥ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗನ್ಸುತ್ತೆ. ಅದು ಬಿಕಾಸ್ ಆಫ್ ಬಾಬಿ ಅವರು. ಎಲ್ಲ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನು ಹೇಗೆ ನೋಡ್ತಾರೆ, ಅಥವಾ ಒಂದು ಸಂಸಾರನ ಹೇಗೆ ನೋಡ್ತಾರೆ, ಅಥವಾ ಒಬ್ಬ ಗಂಡ ಹೆಂಡತಿನ ಹೇಗೆ ನೋಡ್ತಾರೆ, ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸಂಬಂಧಗಳನ್ನು ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನು ಮಾತ್ರ ನಮಗೆ ಗೊತ್ತಿದೆ. ಆದರೆ ಒಬ್ಬ ಮಹಿಳೆ ಅದನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂಥ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಆ ಸೂಕ್ಷ್ಮತೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಅವ್ರಿಗಿರುವಂಥ ಡೆಡಿಕೇಶನ್ ಇದೆಯಲ್ಲ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ, ಮಾಡ್ತಾರಾ, ಹೇಗೆ ಮಾಡ್ತಾರೆ ಅಂತ. ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂಥ ಕಾನ್ಫಿಡೆನ್ಸ್ನ ನೋಡಿದ ಮೇಲೆ ನನಗನ್ಸಿದ್ದು, ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆ್ಯಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಒಳ್ಳೆಯ ನಿರೀಕ್ಷೆ, ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು. ನೀವು ನಂಬಲ್ಲ, ಒಂದು ಸೀನಲ್ಲಿ ತುಂಬ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಸೀನನ್ನು ನನಗೆ ನರೇಟ್ ಮಾಡಬೇಕಾಗಿತ್ತು. ಮಾರನೇ ದಿನ ನಾವು ಶೂಟ್ಗೆ ಹೋಗಬೇಕಾಗಿತ್ತು. ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಯಾಕಂದರೆ ಅದು ತುಂಬ ದೊಡ್ಡ ಸೀನ್ಗಳಿರುವಾಗ ಅವರು ಕನಸಿಗೆ ಅದು ನಿಲುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬಾಬಿಯವ್ರು ನನಗೆ ಒಂದೇ ಮಾತು ಹೇಳಿದ್ರು, ನಾನು ನಿಮಗೆ ಸೀನನ್ನು ಓದಲ್ಲ, ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದರು. ನೀವು ಸಿನಿಮಾ ರಿಲೀಸ್ ಆದಮೇಲೆ ಆ ಕ್ಯಾರೆಕ್ಟರ್ ಏನು ಮಾತಾಡಿರುತ್ತೆ ವಿತ್ ರಿಕಾರ್ಡಿಂಗ್, ಆ ಡೈಲಾಗ್ನ ಲೆಂತು, ಆ ಮಾಡ್ಯುಲೇಷನ್ ಹೇಗಿರುತ್ತೆ, ಅದನ್ನು ವಿತ್ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ರು. ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರಲಿಲ್ಲ ಕೆಲವು ಸೀನಲ್ಲಿ. ಅವರು ಅದನ್ನು ಅವರ ಡೈಲಾಗ್ನ ಪ್ಲೇ ಮಾಡ್ತಾಯಿದ್ರು ಸ್ಪೀಕರಲ್ಲಿ. ಅವರು ಆವಾಗಲೇ ಹೇಳಿದಾಗೆ ಸಂಗೀತನ ಹೇಗೆ ಪ್ಲೇ ಮಾಡ್ತಾಯಿದ್ರು,
ನನಗೆ ಆಡಿಯೋ ಅವ್ರ ಡೈಲಾಗ್ ಬರ್ತಾ ಇತ್ತು, ಅದ್ರ ಜೊತೆಗೆ ರಿಕಾರ್ಡಿಂಗ್ ಬರ್ತಾ ಇತ್ತು. ಅಂದರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದರೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನಿಸಿದ್ರೆ ಅದು 90 ಭಾಗ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಅಷ್ಟು ಚೆನ್ನಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ. ನನ್ನ ಗೆಟಪ್ಪಿಂದ ಹಿಡಿದು ನಾವು ತುಂಬ ಚರ್ಚೆ ಮಾಡಿದ್ದೀವಿ. ಅವರು ಇದು ಹೀಗೆ ಇರಬೇಕು, ನೀವು ಡ್ರೆಸ್ನ ಹೀಗೆ ಮಾಡಬೇಕು ಅಂತ ಅವ್ರು ಕೊಡೋ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ವರ್ಕ್ ಮಾಡಿ ನಾನೇ ನಿಂತು ಅದನ್ನೆಲ್ಲ ವಿಗ್ಗೆಲ್ಲ ರೆಡಿ ಮಾಡಿಸ್ಕೊಂಡು, ಯಾಕೆಂದರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರ ನನಗೆ. ಆ ಬಿಳಿ ಕೂದಲೆಲ್ಲ ನೋಡಿ, ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲಿರುವಂಥ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ. ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ. ನನ್ನ ಬೆಸ್ಟ್ ಕೋ ಆ್ಯಕ್ಟರ್ ಇದುವರೆಗೂ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಆದರೆ ಬೆಸ್ಟ್ ಕೋ ಆ್ಯಕ್ಟರ್ ಅಂದರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇತ್ತು ನನಗೆ. ಬಾಬಿಯವ್ರಿಗೆ ಹೇಳಿದೆ, ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿ, ಅವ್ರ ಜೊತೆ ಮತ್ತೆ ಮಾಡ್ತಾಯಿದ್ದೀನಿ, ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ. ಅದಾದಮೇಲೆ ಸೆಟ್ಟಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರಿದಾರಲ್ಲ, ನಿಜಕ್ಕೂ ನಾನು ಯಾವಾಗಲೂ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ. ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ, ಈ ಹುಡುಗರು ತುಂಬ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯೋಕ್ಕೆ ಸಾಕಷ್ಟು ಇರುತ್ತೆ ಅಂತ ಅಂದ್ಕೊಳ್ತಾರೆ. ನನಗೆ ತುಂಬ ಪ್ರೀತಿಯಿಂದ ಪ್ರತಿಯೊಂದು ಫ್ರೇಮು ನನ್ನ ಜೊತೆಲಿರುವಾಗ ನಾನು ನೋಡ್ತೀನಿ ಅಂತಂದರೆ ದಟ್ ಈಸ್ ಅಂಕಿತಾ. ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡ್ತಾಳೆ. ಬಹುಶಃ ಕನ್ನಡಕ್ಕೆ ಏನು ಹೇಳ್ತೀರಿ, ಈ ಥರದ್ದು ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ನ ತುಂಬುವಂಥ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾಳೆ ಅಂತ ನನಗೆ ಅನಿಸುತ್ತೆ. ಕನ್ನಡದಲ್ಲಿ ಭಗವಂತ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ನಾನು ಹೇಳ್ತೀನಿ. ನಿನ್ನ ನಡತೆ ಆಗಿರ್ಬೋದು, ನಿನಗಿರುವಂಥ ಗೌರವ ಆಗಿರ್ಬೋದು, ನಿನಗಿರುವಂಥ ಶ್ರದ್ಧೆ ಆಗಿರ್ಬೋದು, ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನು ಕನ್ನಡದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಒಬ್ಬ ನಾಯಕಿ ಆಗ್ತೀಯ. ಆ ಒಂದು ಅವಕಾಶ ನಿನಗೆ ಚಿತ್ರರಂಗ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟು. ಆಲ್ ದ ಬೆಸ್ಟ್. ಆ್ಯಂಡ್ ಅಗೇನ್ ಶೈನ್. ಅವರು ಆ ಸರಳತೆ, ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ಲೀಲಾಜಲವಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ, ನಾವೆಲ್ಲ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾ ಇರ್ತೀವಿ. ಒಂದು ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು. ಆ ಮೂಡಿಂದ ಆಚೆ ಹೋಗೋಕ್ಕಾಗಲ್ಲ. ನಾನು ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ. ಒಂದು ಶಾರ್ಟಲ್ಲಿ ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿಲ್ವಾ, ಓಡೋಗೋದು ಮಾನಿಟ್ರಲ್ಲಿ, ಮೇಡಮ್ ಒನ್ ಮೋರ್ ಅನ್ನೋದು. ಆ ಹುಡುಗ ಎಷ್ಟು ಸಲೀಸಾಗಿ ಮಾಡ್ತಾಯಿದ್ರು ಅಂದರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಶೈನ್ ಶೆಟ್ಟಿ ಅವರೇ, ಈ ಸಿನಿಮಾದಾದಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್. ಆಮೇಲೆ ಅಜನೀಶ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ, ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ, ಅವಕಾಶ ಬೇಕು ಅಂತ. ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಬಾಬಿ ಅವರಿಗೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದ್ದೀವಿ ಸರ್ ಈ ಸಿನಿಮಾದನ್ನ ನೋಡೋದಕ್ಕೆ. ತುಂಬ ವಿಚಾರಗಳನ್ನ ತೊಗೊಂಡು ಬಂದಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ. ನನ್ನ ಗೆಳತಿ ಅಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ. ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ್ತಾಳೆ ನನ್ನ ಗೆಳತಿ. ಆಮೇಲೆ ಹೇಮಂತ್ ಸರ್, ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಡ್ಯಾನ್ಸ್ ಮಾಸ್ಟರ್, ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದವಳು ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕಾ, ಇದರಲ್ಲಿ ವಯಸ್ಸಾದವಳು ಕ್ಯಾರೆಕ್ಟರ್ ನನಗೆ, ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತು ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ ನೀವು ಇದನ್ನು ಸ್ಟೆಪ್ ನೀವು ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿ, ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ನಾವು ಎಡಿಟ್ ಮಾಡಿಬಿಡ್ತೀವಿ, ನೀವು ಮಾತ್ರ ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿ ಅಂತ. ಬಹುಶಃ ಅದಿದೆ, ಅವ್ರು ಮಾತ್ರ ಅಲ್ಲ, ತಡೆ ಆದ್ಮೇಲೆ ನೋಡಪ್ಪ ಅಂತ. ಸೊ ಅದನ್ನೇ ವೈರಲ್ ಮಾಡ್ತಾ ಇದ್ದಾರೆ. ನನಗೆ ಅದೇ ಅಯ್ಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಾವು ಒಂದು ಕಡೆ ಕಂಟೆಂಟ್ ಹುಡುಕ್ತಾವ್ರ. ನೋಡಮ್ಮ, ನಾವು ಡ್ರೆಸ್ ಮಾಡ್ಕೊಂಬಂದಿರೋದಕ್ಕೂ ಅದಕ್ಕೂ ಜಾತ್ರೆ. ಯಾರು ಅವ್ರ ಕನ್ನಡಕ ನಿಲ್ಲಿಸ್ತೀನಿ. ಇಲ್ಲೊಂದು ಕನ್ನಡಕ ಇದೆ, ಬ್ರೈಟ್ ಟು ಬಿ ಅಂತ ಒಂದು ಕನ್ನಡಕ ಇದೆ, ಅದು ಹಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ಮನ್ನ ಪಕ್ಕದಲ್ಲಿ.
22ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರೀತಿಯಿಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ. ಜನ ಕೈ ಹಿಡಿದಿದ್ದಾರೆ. ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನು 22ನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ, ಈ ಸಿನಿಮಾವನ್ನು ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ದಯವಿಟ್ಟು ಇಲ್ಲೇ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ. ಆ್ಯಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಮೇಲೆನಾ? ಓಕೆ. ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ. ಆ್ಯಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಗ್ಯಾಪ್ ಇತ್ತು. ನೆಕ್ಸ್ಟ್ ಏನು, ಯಾವ ಸಿನಿಮಾ ಮಾಡೋದು, ಏನು ಕತೆ, ಯಾವ ಅವಕಾಶ, ಏನು ಕತೆ ಅಂತ ಗೊತ್ತಿರಲಿಲ್ಲ ಅವಾಗ. ಸುಮ್ಮನೆ ಕುತ್ಕೊಳ್ಳೋದು ಯಾಕೆ, ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್, ಏನೋ ಒಂದು ಮಾಡ್ತಾ ಇರೋಣ, ಒಂದು ಏನೋ ಜಿಮ್ಗೆ ಹೋಗೋದು, ಇನ್ನೊಂದು ಮತ್ತೊಂದು. ಸೊ ಆವಾಗ ಆಲ್ಮೋಸ್ಟ್ ಒಂದು 12 kilos ಏನೋ ಕಮ್ಮಿ ಆಗಿದ್ದೆ. ಆ್ಯಂಡ್ ಒಂದು ಜರ್ನಿಯಲ್ಲಿರೋಣ, ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ, ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ. ಆ್ಯಂಡ್ ಆ ಜರ್ನಿಯಲ್ಲಿ ಇರಬೇಕಾದ್ರೆ ಬಂದಿದ್ದ ಕಾಲು ನನಗೆ ಅಜನೀಶ್ ಲೋಕನಾಥ್ ಅವ್ರದ್ದು. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿದ್ದರೆ ಯುದ್ಧ ಕರೆಕ್ಟಾಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್. ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್, ನಂಬರ್ ಇದೆ ನನ್ನ ಹತ್ರ, ಹೇಳಿ ಸರ್. ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದೆ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ. ಬಟ್ ಕಾಂತಾರ ಸಿನಿಮಾ ಆದಮೇಲೆ ಅಂಥ ಒಂದು ದೊಡ್ಡ ಹಿಟ್ಟನ್ನು ಕೊಟ್ಟು ಅಂಥ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ. ಆ್ಯಂಡ್ ಅದಾದಮೇಲೆ ಬಾಬಿ ಮ್ಯಾಮ್ ಮತ್ತು ಅಜನೀಶ್ ಸರ್ ಬಂದು ಕತೆ ಹೇಳಿ, ಅಂದರೆ ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಮೇನ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ, ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು, ಆದರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೇನಿದೆ, ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ. ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ನಮ್ಮಲ್ಲಿ ಹುಡ್ಕೊಂಡಿರುತ್ತೆ ಕಲಾವಿದರಿಗೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿ ಬಂದಿರುವಂಥ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಡ್. ಸೊ ಅದಾದ್ಮೇಲೆ ಕತೆ ಹೇಳಿದ್ರು, ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಯಾವ ಥರ ಬೇಕಿತ್ತು ಆ ಪಾತ್ರಕ್ಕೆ ಆ ಥರ ಅವಾಗ ಕಾಣ್ತಾ ಇದ್ದೆ ನಾನು. ಆ್ಯಂಡ್ ಅದಕ್ಕೆ ರೆಡಿ ಆದಂಗೆ ಆಯಿತು. ಆ್ಯಂಡ್ ಖುಷಿ ಏನು ಅಂತ ಹೇಳಿದ್ರೆ, ನಾನು ಇನ್ನೂ PUC ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ, ಅಲ್ಲಿ JK ಹೋಟೆಲ್ ಅಂತ ಇದೆ. ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ, ನನಗೆ ದೇವರಾಜ್ ಅವ್ರ ಪರಿಚಯ, ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದರು. ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ಟರು. ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡಿಸಿದ್ರು. ಅದು ಆ ಕನಸೇನಿತ್ತೋ ಅವ್ರ ಮುಖಾಂತರ ಬರೋ ಅವಕಾಶ, ಅವ್ರ ಜೊತೆಗೆ ಅವಕಾಶ ಸಿಕ್ಕಿದಂಗೆ ಆಯಿತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ. ಆ್ಯಂಡ್ ಎಲ್ಲ ದೊಡ್ಡ ತಾರಾಗಣ ಇದೆ. ಎಲ್ಲೂ ಹೇಳಲಿಲ್ಲ ನಾನು, ಬಟ್ ಇವತ್ತು ಹೇಳ್ತೀನಿ. ಬಿಗ್ ಬಾಸ್ ಆಗಿ ಬಂದ ನಂತರ ನಂದೊಂದು ಫುಡ್ ಟ್ರಕ್ ಇತ್ತು, ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ. ಇವಾಗ ಅದನ್ನ ನಾನು ಕಳೆದ 6 ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ. ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ನ ನಾನು ಯಾವಾಗ ಹೋಟೆಲ್ ಮಾಡಿದ್ನೋ ಆ ಹೋಟೆಲ್ಗೆ, ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ, ಇನ್ನೊಂದಕ್ಕೆ ಅಂತ ಅಲ್ಲ, ಬಟ್ ಅವ್ರು ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟೋ ದೊಡ್ಡ ಹೋಟೆಲ್ಗಳಿದಾವೆ, ಅವ್ರ ಮನೆಗೆ ತಿಂಡಿ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹೋಟೆಲಿಗೆ ಬಂದು ನಮ್ಮ ಹೋಟ್ಲಲ್ಲಿ ಸಿಗುವಂಥ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರಿಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮ್ಯಾಮ್. ಸೊ ಇದು ಎಲ್ಲೂ ಹೇಳಲಿಲ್ಲ ನಾನು, ಬಟ್ ಇವತ್ತು ಅವಕಾಶ ಇದೆ ನನಗೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಪ್ರತಿಭೆ ಬಗ್ಗೆ ಹೊಗಳಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ, ಅವರು ಯಾರಿಗೂ ಕಾಣಿಸ್ದೇ ಇರೋ ಥರನೂ ಅದನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದರೆ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ, ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ. ಸೊ ನಾವು ಯಾಕೆ ಆಗಿದ್ದೀವಿ ಅಂತ ಹೇಳಿದ್ರೆ, ನಾನು ಬರುವಂತಹ ಚಿತ್ರರಂಗ ಅಂಥದ್ದು, ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರು ಅಂಥವ್ರು. ಸೊ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ, ಕೇಳಿದ್ರು ಅಂದರೆ ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ
ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದ್ದು ಹೇಗೆ ಅನಿಸ್ತು ಅಂತ. ನಾನು ಅವಾಗ ಹೇಳಿದೆ, ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್. ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿ, ಅಂದರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮಗೊಂದು ಅವಕಾಶ ಸಿಗಬೇಕಲ್ಲ ಅಂತ. ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟೂ ಜನ ದೊಡ್ಡ ಕಲಾವಿದರ ಜೊತೆ, ಅದು ಫಸ್ಟ್ ಸಿನಿಮಾ ನನಗೆ. ಅಂಕಿತಾಗಿದ್ದು 2ನೇ ಸಿನಿಮಾ. ಇನ್ಫ್ಯಾಕ್ಟ್ ಅಂಕಿತಾ ಜೊತೆನೂ ಆ್ಯಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗಿಲ್ಲ. ನೀವು ನಗದೇ ಅಲ್ಲ, ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ. ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ. ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ, ದಿಸ್ ಗರ್ಲ್ ಡಿಸರ್ವ್ಸ್ ಅ ನ್ಯಾಷನಲ್ ಆರ್ ಸ್ಟೇಟ್ ಅವಾರ್ಡ್ ಅಂತ. ಅಂದರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ. ಆ್ಯಂಡ್ ಅವ್ರ ಜೊತೆ ಈ ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳೋವಂಥ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅನ್ ಆನರ್. ಸೊ ಅದೇ, ಅಂದರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಏನೂ ಇಲ್ಲ, ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನು ನೋಡಿ ಕಲ್ತ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಬಹಳಷ್ಟು ಮಾಡೋದಿದೆ. ಅದಕ್ಕೆಲ್ಲರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆ ಇಂಗ್ಲೀಷಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಆದರೂ ಮತ್ತೆ ಸುಮ್ಮನೆ ಯಾಕೆ ಅವರು ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಬೇಡ, ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದಾರೆ ಅವರು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹ್ಯಾವ್ ಆಲ್ ವಾಚ್ಡ್ ಯು ಇನ್ ನಿಮ್ಮ ಕನ್ನಡ ಅರ್ಥ ಆಗತ್ತೆ ಬಿಡಿ. ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ನಾವು ಎಲ್ಲ ಭಾಷೆಗಳ ಸಿನಿಮಾನು ನೋಡ್ತೀವಿ, ಎಲ್ಲ ಭಾಷೆಗಳ ಸಿನಿಮಾನು ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು. ಆ್ಯಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆ್ಯಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು. So to be working with one such pan India, ivattella people have been talking about pan India. Now you are pan India actor since childhood, starting your career from Kannada film industry. You are a pan India star. So it was a great honor that you are one of our family member. You are as naughty as I am, and your father is. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ, ಇರುತ್ತಂತೆ ಎಲ್ಲರಿಗೂ. ಎನಿಬಡಿ ಅಂದರೆ ಅದು ಬೀಟ್ ಕೋರಿಯೋಗ್ರಾಫರ್, ಬೀಟ್ ಆರ್ಟಿಸ್ಟ್, ಬೀಟ್ ಅನ್ ಆಕ್ಟರ್, ಎಲ್ಲರಿಗೂ. ನಮ್ಮ ಡೈರೆಕ್ಟ್ರಿಗೆ ಇರುವಂಥ ರಸಿಕತೆ ಯಾವ ಗಂಡಸರು ಡೈರೆಕ್ಟ್ರಿಗೂ ಇಲ್ಲ. ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡು ಬೇಡ ಅಂತ ಹೇಳಿರೋದಿದೆ. ನಾನು ಡೈರೆಕ್ಟರ್ ಪರವಾಗಿಲ್ವೇ, ನಾನೆಲ್ಲೋ ಪಾಪ ಅವರು ಹುಡುಗಿ ಅಲ್ಲ, ಹೆಂಗ್ಸಲ್ವಾ, ಸೊ ಪಾಪ ಈ ತರ ಬೇಡ, ಮುಜುಗರ ಆಗತ್ತೆ. ಯು ಡೂ ದಟ್, ಇಟ್ ವಿಲ್ ಲುಕ್ ನೈಸ್, ಯು ನೋ ದಟ್ ರೊಮ್ಯಾನ್ಸ್ ಶುಡ್ ಕಮ್. ಅಂಕಿತಾ ಅದು ಸ್ವಲ್ಪ ಜಾಸ್ತಿ ಆಗಲ್ವಾ? ಇಲ್ಲ, ಅದೇ ಥರ ಮಾಡೋಣ. ಅಂದ್ರೆ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ಗೆ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಅವರು ದೂರ ಇದ್ದಾರೆ ತುಂಬಾ. ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದ್ವಿ. ಬಟ್ ಪ್ರತಿಯೊಂದು ಶಾರ್ಟಲ್ಲೂ ಕೂಡ, ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ, ಸೊ ಇವ್ರ ಮೂಡ್ ಅಂತ ಹೇಳಲ್ಲ, ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್. ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗಿಲ್ಲಿ. ಸಿನಿಮಾ ಶಾರ್ಟ್ ಶುರು ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸ್ ಹಿಂಗೆ ಬರಬೇಕು ಅಂತಾನೆ, ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ನನಗೆ ಖುಷಿ ಅಂತ ಹೇಳಿದ್ರೆ, ಮಾಲವಿಕಾ ಮ್ಯಾಮು, ಶ್ರುತಿ ಮ್ಯಾಮ್ ಮತ್ತು ನಾನು 3 ಜನ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀವಿ. ಒಂದೇ ಮನೆಯಿಂದ ಬಂದವರು. ಯು ಆರ್ ಆಲ್ಸೋ ಮ್ಯಾಮ್? ನೋಡಿ, ಪ್ಯಾನ್ ಇಂಡಿಯಾ ಬಿಗ್ ಬಾಸ್. ಮಾತಾಡೋ ಹೋಗ್ಲಿ ಅನ್ಕೊಂಡೆ ನಾನು, ಮೇಬಿ ಅವ್ರು ಬಿಗ್ ಬಾಸ್ಗೆ ಹೋಗಿದ್ರು ಅಂತ. ಸೊ ನಾವು 4 ಜನ ಇದ್ದೀವಿ ಇವಾಗ. ಸೊ ಒಂದೇ ಕುಟುಂಬಸ್ಥರು ಅಲ್ವಾ? ಸೊ ಆ್ಯಂಡ್ ಶಾಂತಿ ಮ್ಯಾಮ್, ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಅಂದರೆ ತಮಿಳಲ್ಲೆಲ್ಲ ಗಂಡಸ್ರಿಗೂ ಶಾಂತಿ ಅಂತ ಇರುತ್ತಲ್ಲ, ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ, ನಾನು ಐ ಆಮ್ ಶಾಂತಿ ಮಾಸ್ಟರ್, ಸಮ್ ಮಾಸ್ಟರ್. ಆ್ಯಂಡ್
ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂಥ ಒಂದು ಈಗೋನಾಗಿರಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಇಲ್ಲ. ಶಿ ಅಂಡರ್ಸ್ಟುಡ್ ನಮ್ಮ ಹತ್ರ ಏನು ವಾಟ್ ಈಸ್ ಮೈ ಕೆಪಾಸಿಟಿ ಆರ್ ವಾಟ್ ಈಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ, ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಅದು ಚೆನ್ನಾಗಿ ಬರಬೇಕು. ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್, ನಥಿಂಗ್ ಲೈಕ್ ದಟ್. ಇಟ್ಸ್ ಆಲ್ ಅಬೌಟ್ ಏನು ಮಾಡ್ತಾ ಇದ್ದೀವಿ ಆ ಡ್ಯಾನ್ಸಲ್ಲಿ, ಇಟ್ ಹ್ಯಾಸ್ ಟು ಇಮೋಷ್ನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ. ಸೊ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್. ಇದು ಇಟ್ಸ್ ಅನ್ ಆನರ್ ಫಾರ್ ಮೀ ದಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು, ಐ ಗಾಟ್ ಅ ಕೋರಿಯೋಗ್ರಾಫರ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇರೋಕ್ಕಾಗಲ್ಲ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್, ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಜ್ನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ, ಸಿನಿಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದ್ದೀರಾ. ಅದು ಟ್ರೈಲರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಆ್ಯಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಮಾಡಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್ ಸರ್. ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ beautiful, you have sung very beautifully. Thank you for giving such great vocals to such amazing song. Thank you. ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಪಾರ್ಥಿಬನ್ ಸರ್, ವಿ ಮಿಸ್ ಯು. ಐ ಆಮ್ ಶ್ಯೂರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನಿಮಾದೇ ಯಾವುದೋ ಕೆಲಸನ ಮಾಡಿಕೊಂಡು ಬ್ಯುಸಿಯಾಗಿದ್ದೀರಾ ನೀವು ಅಂತ. ಅಂಡ್ ಅದೇ ನಾನು ಹೇಳ್ತಾ ಇದ್ದೆ, ನಮ್ಮ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋರೇ ನಮ್ಮ ಕ್ಯಾಮ್ರಾಮ್ಯಾನು ಅಂತ, ಫಾರ್ ಪರ್ಫೆಕ್ಷನ್, ಹಾಗೆ ಬೇರೆ ಅಲ್ಲ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ. ಮೊದಲನೇದು, ಪ್ರತಿ ಹೆಜ್ಜೆಯಲ್ಲೂ ಕೂಡ ಬಹಳಷ್ಟು ಅದ್ಭುತ ಸಿನಿಮಾಗಳಿಗೆ ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಅಂಕಿತಾ ಅಮರ್ ಅವರೇ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದೆ ಬನ್ನಿ ಪ್ಲೀಸ್. ಎಲ್ಲರಿಗೂ ಶುಭ ಸಂಜೆ. ಮಾಧ್ಯಮ ಮಿತ್ರರಿಗೆ ಹಾಗೂ ಸಿನಿಮೋತ್ಸಾಹಿಗಳಿಗೆ, ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂಥ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಬಹಳ ಖುಷಿ ಆಗುತ್ತೆ. ಒಂದು ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀರಾ ಅಲ್ವಾ. ತುಂಬ ಸರ್ತಿ ಹೇಳಿದ್ದೀನಿ, ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು, ಬಾಬಿ ಮ್ಯಾಮ್ ಹೇಗಿದ್ರು, ಅಥವಾ ಅಜ್ನೀಶ್ ಸರ್ ಹೇಗಿದ್ರು, ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ. ಆದರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ 3 ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಕನಸು, ಇನ್ನೊಂದು ಕೆಲಸ, ಇನ್ನೊಂದು ಕಥೆ. ಎಲ್ಲಾನು ಒಂದು ರೀತಿಯಾಗಿ ಹೆಣ್ಕೊಂಡಿತ್ತು, ಜಡೆ ಹೆಣ್ದಂಗೆ 3 ಎಳೆ ಹೇಗೆ ಬೇಕೋ ಜಡೆ ಹೆಣುವಾಗ ಈ 3 ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣೆದಿತ್ತು. ಚಿಕ್ಕವಳಿದ್ದಾಗ ಸಿನಿಮಾ ಅಂದರೆ ಆಸಕ್ತಿ, ಸಿನಿಮಾ ಅಂದರೆ ಒಲವು. ಟಿ ವಿ ನೋಡುವಾಗಲಿ ಅಥವಾ ಸಿನಿಮಾ ಪರದೆ ನೋಡುವಾಗಲಿ, ತಾರೆಗಳನ್ನ ನೋಡುವಾಗ ಹೇಗೆ ಇವರೆಲ್ಲ ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂಥ ಚಿಕ್ಕ ಚಿಕ್ಕ ಅಂಶಗಳು ತುಂಬ ಕಾಡ್ತಾ ಇತ್ತು ನನಗೆ ಚಿಕ್ಕವಳಿದ್ದಾಗ. ಅದು ಒಂದು ರೀತಿಯಾಗಿ ಚಿಕ್ಕವಳಿದ್ದಾಗ ಅದು ನನಗೆ ದೊಡ್ಡ ಕನಸಾಗಿತ್ತನೋ. ಈಗ ಆ ಕನಸು ನನಸಾಗ್ತಿದೆಯಾ ಅನ್ನೋದೇ ಒಂದು ರೀತಿ ಕನಸಾಗಿತ್ತು ನನಗೆ. ಅಂದರೆ ಈಗ ಶ್ರುತಿ ಮಾಮ ಅವರ ಆ್ಯಕ್ಟಿಂಗ್ನ ನೋಡುವಾಗಲಿ, ಅಮ್ಮ ಯಾಕೆ ಅಳ್ತಿದ್ದಾರೆ, ಅವ್ರು ಯಾರೋ ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನಗೆ ಚಿಕ್ಕವಳಿದ್ದಾಗ. ಇನ್ಯಾರೋ ಡ್ಯಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ನಮಗೂ ಯಾಕೆ ಡ್ಯಾನ್ಸ್ ಮಾಡ್ಬೇಕು, ಏನು ಇದೆಲ್ಲ ಸಿನಿಮಾ ಅಂದರೆ ಏನು, ಯಾಕಿಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂಥ ಒಂದು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗಲಿ ಅಥವಾ ಮುಖಗಳಾಗಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು. ಅದು ಶ್ರುತಿ ಮ್ಯಾಮ್ ಆಗಲಿ, ದೇವರಾಜ್ ಸರ್ ಆಗಲಿ, ಅಥವಾ ಮಾಳವಿಕಾ ಮ್ಯಾಮ್ ಮಾತಾಡೋ ಕನ್ನಡ ಆಗಲಿ, ಇದೆಲ್ಲ ಏನಂದರೆ ಒಂದು ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು. ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅಂತಂದರೆ ಅದು ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ನಾನು. ಅದು ಮೇ ಬಿ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ. ಒಂದು ನಟನೆ, ಇನ್ನೊಂದು ಸಂಗೀತ ಅಂದರೆ ನನಗೆ ಒಲವು, ಸಂಗೀತ ಅಂದರೆ ಆಸಕ್ತಿ. ಕೇಳಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ, ಆದರೆ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಸಂಗೀತ. ಅಂಥ ಒಂದು ಟೆಕ್ನಿಷಿಯನ್ಸು ಸಿನಿಮಾ ಮಾಡ್ತಾ ಇದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ನನ್ನ ಕೆಲಸ ಅಡಗಿದೆ. ಒಂದು ಕಡೆ ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ. ಅಜ್ನೀಶ್ ಸರ್ ಫ್ಯಾನ್ ನಾನು. ಅಂದರೆ ಅವರು ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ಗಳಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ಗಳಾಗಲಿ, ಈ ಹಾಡಿಗೆ ಈ ಇನ್ಸ್ಟ್ರೂಮೆಂಟು ಬಳಸ್ಬೋದಿತ್ತಲ್ವಾ, ಇದನ್ನ ಯಾಕೆ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಮ್ಯೂಸಿಷಿಯನ್ ಅವರು. ಎಲ್ಲೋ ಅವಶ್ಯಕತೆನೇ ಇಲ್ಲದೆ ಇರೋ ಕಡೆ ವೈಲಿನ್ ಬಂದ್ಬಿಡುತ್ತೆ. ವೈಲಿನ್ ನೋಡಿದ್ರೆ
ಬೊಂಬಾಟಾಗಿ ಕೇಳಿಸ್ತಿರುತ್ತೆ. ಅಂಥ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಸಿನಿಮಾಗೆ ಅನ್ನೋದೇ ಒಂದು ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂಥ ಕ್ಷಣಗಳು. ಬಾಬಿ ಮ್ಯಾಮ್ ಅಷ್ಟೇ, ಶಿ ಇಸ್ ಅ ಗುಡ್ ಸಿಂಗರ್, ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಆ್ಯಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್, ವಿಚ್ ಇಸ್ ವೆರಿ ಹೋಮ್ಲಿ, ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್. ಈಗಲೂ ಅಷ್ಟೇ ಒಂಥರ ನನ್ನನ್ನು ಮಗಳ ಥರನೇ ಅವರು ಕಂಪ್ಲೀಟಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು, ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ. ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ, ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ. ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬಿ ಮ್ಯಾಮ್ನ ಮೀಟ್ ಮಾಡಿದೆ ಅಂತಲೇ ಕೇಳೋದು. ಅಷ್ಟು ಒಂದು ರೀತಿಯಾಗಿ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನು ಕಲಿತಂತಹ ವಿಷಯಗಳು. ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು ನನ್ನ ಕೆಲಸ ಆಗ್ತಾ ಹೋಯಿತು. ಒಂದು ಮ್ಯೂಸಿಕ್ನ ಕಲಿಯೋದಾಗಲಿ, ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಿದ್ದಾರೆ, ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನು ನಾನು 1000 ಸರ್ತಿ ಕೇಳಿದ್ದೀನಿ ಅನ್ಸುತ್ತೆ. ಹೆಂಗೆ ಮನುಷ್ಯ ಈ ಥರ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರೆದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ. ನಾನು ಎಷ್ಟು ಭಾಗ್ಯಶಾಲಿಯಾಗಿದ್ದೀನಿ ಅನ್ನೋ ಅಂಥ ವಿಷಯ. ಈ ಥರ ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಆಗಲಿ ನನ್ನ ಕೆಲಸ ಆಗಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂಥ ಜರ್ನಿ ಆಗಿತ್ತು ಇದು. ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಆಲ್ರೆಡಿ ಹಿರಿಯ ಕಲಾವಿದರು ಹೇಳಿದ ಹಾಗೆ ಒಂದು ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ. ನನ್ನ 2ನೇ ಸಿನಿಮಾದಲ್ಲೇ ಒಂದು ಹೆಣ್ಣು ಮಗಳು ಈ ಥರನೂ ಯೋಚನೆ ಮಾಡ್ಬೋದಲ್ವ ಕ್ಯಾರೆಕ್ಟರ್ ಬಗ್ಗೆ. ನಾನು ಹೆಣ್ಣು ಮಗಳೇ. ಕೆಲವು ಸರ್ತಿ ನಮಗೆ ಬೇರೆ ನಿರ್ದೇಶಕರು ಅಂದರೆ ಗಂಡು ಮಕ್ಕಳಿದ್ದಾಗ ಇವ್ರು ಯಾಕೆ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನಿಸ್ತಿರುತ್ತೆ, ನಾವೇ ತಪ್ಪಿದೀವನೋ ಅಂತ ಅನಿಸ್ತಿರುತ್ತೆ. ಬಟ್ ಇಲ್ಲ, ಈ ಪಾಯಿಂಟಿಗೆ ಮೊದಲು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ಅನಿಸಿದಂಥ ವಿಷಯ. ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡ್ಬೇಕಂತಂದರೆ ಇಲ್ಲೂ ಅಷ್ಟೇ ನೋಡಿ, ಕೆಲಸನ ತುಂಬ ಚೆನ್ನಾಗಿ ಕಲಿತೆ ನಾನು. ಹಿರಿಯ ಕಲಾವಿದರು ಸೆಟ್ಟಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಹೇಗಿರ್ತಾರೆ, ಕ್ಯಾಮ್ರಾನ ಹೇಗೆ ನೋಡ್ತಾರೆ, ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ, ಒಂದು ಹುಬ್ಬನ್ನು ಹಿಂಗೆ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋಂಥ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತೆ. ಯಾವ ಪೊಸಿಷನಲ್ಲಿ ನಿಂತ್ಕೋಬೇಕು, ಸುಮ್ಮನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಇಂಥ ವಿಷಯಗಳನ್ನೆಲ್ಲ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದು ಕಡೆ. ಇನ್ನೊಂದು ಕಡೆ ಈಗ ಶೈನ್ ಅವರಾಗಲಿ, ನಾನಾಗಲಿ, ದ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ, ನಾವೆಲ್ಲ ಮಜಾ ಮಾಡ್ತಿದ್ದಂಥ ರೀತಿ, ನಾವೆಲ್ಲ ಸಿನಿಮಾವನ್ನು ನೋಡ್ತಿದ್ದಂಥ ರೀತಿ, ಇದೆಲ್ಲ ಕೂಡ ನಾನು ತುಂಬಾ ಕಲ್ತಿದ್ದೀನಿ. ಇಷ್ಟೇ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ಟ್ ಮ್ಯಾರಿಡ್ಗೆ. ಕಥೆ ಅಂತ ಬಂದಾಗ ನಮ್ಮ ಜಸ್ಟ್ ಮ್ಯಾರಿಡ್ ಚಿತ್ರ ನೀವೆಲ್ಲ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಸೂರ್ಯ ಸಹನಾ ಮದುವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ, ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ಸಲ್ಲಿ ಕುಟುಂಬದ ಸಮೇತ ಹೋಗಿ ಮದುವೆನ ನೋಡಿ. ಯಾಕಂದರೆ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದರೆ ಎಂಟರ್ಟೈನ್ಮೆಂಟ್. ಮದುವೆ ಅನ್ನೋ ಅಂತಹ ಒಂದು ಸೆನ್ಸಿಟಿವ್ ಅಂಶವನ್ನು ಇಟ್ಕೊಂಡು ಜೀವನವನ್ನು ನಾವು ಎಷ್ಟು ಲೈಟಾಗಿ ಕನ್ಸಿಡರ್ ಮಾಡಬಹುದು, ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಅದು ಎಲ್ಲ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು, ದೊಡ್ಡವರು ಹಿರಿಯರು ಕೂಡ ಬಂದು ನೋಡಬಹುದು, ಎಲ್ಲ ಏಜ್ನವರು ಬಂದು ನೋಡಬಹುದು. ಸಂಗೀತವನ್ನು ಇಷ್ಟಪಡೋರು ನೋಡಬಹುದು, ಸಾಹಿತ್ಯವನ್ನು ಇಷ್ಟಪಡೋರು ನೋಡಬಹುದು. ಬಣ್ಣಗಳನ್ನು ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ. ನೀವೀಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೆ ಫೈಟಿಂಗ್ ಬೇಕಾ, ಆ್ಯಕ್ಷನ್ ಬೇಕಾ, ಶೈನ್ ಅವರು ಸೂಪರಾಗಿ ಫೈಟ್ ಮಾಡಿದ್ದಾರೆ. ನಿಮಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ, ಶ್ರೀಮಂತ್ ಸರ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಕಾಮಿಡಿ ಬೇಕಾ, ರವಿಶಂಕರ್ ಸರ್ ಇದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ವಾಣಿ ಮ್ಯಾಮ್ ಜೊತೆ ಕೂತ್ಕೊಂಡಾಗ ಸಂಗೀತವನ್ನು ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆನ್ ಸ್ಕ್ರೀನ್ ಹೇಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಕಲ್ತಿದ್ದೀನಿ. ಇಲ್ಲಿ ಎಲ್ಲ ಒಂಥರ ಕಲೆಗೆ ಬೇಕಾಗುವಂತಹ ಎಲ್ಲ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ತುಂಬ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನು ಬಿಚ್ಚಿ ಕೂತ್ಕೊಂಡು ನೋಡೋ ಅಂತಹ ಸಿನಿಮಾ ಆಗಿದೆ. ಸೀರಿಯಸ್ ಆಗಿ ಏನಾಗುತ್ತೆ ಅಂತಲ್ಲ, ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಿದ್ರು ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಂ ಕರೆಕ್ಟ್ ಹಿಂಗಿರಬೇಕು, ವೆರಿ ಗುಡ್ ಈ ಥರ ನಿಮಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ ನಮ್ಮ ಸಿನಿಮಾ. ಆ್ಯಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆಂತಟ್ಟಿ ಇನ್ನು ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಜಸ್ಟ್ ಮ್ಯಾರಿಡ್ ಅನ್ನೋದು ನಮ್ಮ ಮಗು, ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ. ಆಗಸ್ಟ್ 22 ನಿಮ್ಮ ಕೈಗೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ. ಕಲಾವಿದರಿಗೆ ಒಳ್ಳೆ
ಇದ್ದೀನಿ, ತಂತ್ರಜ್ಞರಿಗೆ ಒಳ್ಳೇದಾಗಲಿ. ಹಾಗೆ ಪಾಪ ಮಾಧ್ಯಮ ಮಿತ್ರರೆಲ್ಲ ಯಾರು ಅಂದಿದ್ದೀರಾ, ನಿಮಗೂ ಒಳ್ಳೇದಾಗಲಿ. ನಿಜವಾಗ್ಲೂ ಹೇಳ್ತೀನಿ, ಹೊಸಬ್ರಿಗೆ ಒಂದು ರೀತಿ ಮಗಳ ಥರ ಟ್ರೀಟ್ಮೆಂಟ್ ಕೊಡ್ತೀರಾ. ಇಲ್ಲಿ ಹಾಲ್ ಒಳಗಡೆ ಬಂದ ತಕ್ಷಣನೇ ಏನೋ ಒಂಥರ ಟೆನ್ಷನ್, ನರ್ವಸ್ನೆಸ್ ಇರೋದಿಲ್ಲ. ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ. ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೋತೀರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಜಸ್ಟ್ ಮ್ಯಾರಿಡ್ಗೆ ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ. ನಿಮ್ಮ ಮಗುಗೆ ಜಸ್ಟ್ ಮ್ಯಾರಿಡ್ ಆಗೋವರೆಗೂ ನಾವು ಕಾಪಾಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅದ್ಭುತ ಕಲಾವಿದರಿಂದ ಅತ್ಯದ್ಭುತ ಕಾಂಪ್ಲಿಮೆಂಟ್ಸ್ ನಿಮಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್ ಯು ಅಂಕಿತಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೀಗ ಮೋಕ್ಷೇಂದ್ರ ಅವರ ಒತ್ತಾಯದ ಮೇರೆಗೆ ಕೊನೆಯದಾಗಿ ಇಬ್ರು ಮಾತನಾಡಿ. ಎಷ್ಟು ಜನ ಅಗ್ರಿ ಮಾಡ್ತಾರೆ ಹೇಳಿ. ಸರಸ್ವತಿ ಪುತ್ರ ಅವರು. ಸೊ ಮ್ಯೂಸಿಕ್ ಮಾಡಿದ್ರೆ ಚಂದ. ಆ್ಯಂಡ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಇವತ್ತು ಈ ಪ್ಲಾಟ್ಫಾರ್ಮಲ್ಲಿ ನಾವು ನಿಲ್ತಿದ್ದೀವಿ ಅಂದರೆ ನಿಮ್ಮ ಆಶೀರ್ವಾದ ಆ್ಯಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ಕಿಂದಾನೇ ಈ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ಕಿಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತೀವಿ. ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ವಾ. ದೀಪಿಕಾ ಪಡುಕೋನೆ, ಶಿ ಇಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ್ ಗುರುತಿಸ್ಕೊಂಡಿಲ್ಲ ಅಂದರೆ ದೆನ್ ಈಸಿಲಿ ದೇ ವಿಲ್ ಗೋ ಟು ಅದರ್ ಸ್ಟೇಟ್ಸ್. ಸೊ ಫ್ರಮ್ ದೀಪಿಕಾ ಪಡುಕೋನೆ ಟಿಲ್ so many heroines are there, and today Ankita, she's a beautiful, she's a wonderful heroine. Please ಕಳಿಸ್ಕೊಬಿಡಿ. Do not lose her, because ನಾವು ಗುರುತಿಸ್ಕೊಂಡಿಲ್ಲ ಅಂದರೆ again there are opportunities that we are only losing. And today Shruti ma'am and Malvika Avinash ma'am, both of them are glowing. ಅವರು ಇವತ್ತು we told them to come as the bridal ಥರ ಬರಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದರೆ ಅವರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, isn't it? So all the time they are evergreen 16. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡಲಿ, ಸೊ ದಟ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕೊಡಿ. ಮಾತಾಡ್ತೀನಿ. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬ ಜಾಸ್ತಿ ಮಾತಾಡಿದ್ದೀವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೀನಿ. ಬಟ್ ತುಂಬ ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂಗೂ ಮತ್ತು ಎಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು ನನ್ನ ಬೆನ್ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಬಂದಿದೆ. ಇದೆಲ್ಲನೂ ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು, ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸಿಟ್ಕೊಂಡಿದ್ದೇವೆ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೀರ ಅಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಲುಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದೆ ನಿಲ್ಲಿಸಿದ್ರು. ಇವತ್ತು ಅದ್ರಲ್ಲಿ ಜೊತೆಗೆ ಕಂಡ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ಥರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದೇ ನನ್ನ ಕನಸು ಕೂಡ. ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬ ಖುಷಿ ಆಗ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ದೀವಿ. ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದರೆ ನಾನು ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲ ಸಿನಿಮಾ ವರ್ಕ್ ಮಾಡಿದವ್ರೇನೆ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ನಾವು ಯಾಕಂದರೆ ನಾವು ಡೈಲಿ ನಮ್ಮ ಸಿನಿಮಾ ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ.
ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ರಂಧ್ರು ನೋಡ್ಬೇಕಾದ್ರೆ ಹೌದಲ್ಲ ತುಂಬ ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಬಾಬಿಮ್ಮ ಅನಿಸ್ತದೆ ನನಗೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೇ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿಯವರು. ಅದ್ರ ಸತೆ ಎಷ್ಟು ದಿವಸ ಅಂತ ಹೇಳಿದ್ರು. ಸೊ ನಾನು ಒಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದರೆ ಮ್ಯೂಸಿಕ್ಕೇನೆ ಅಜಣ್ಣ ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನಿಂದು ಹೋಗ್ಬಾರ್ದು, ಮ್ಯೂಸಿಕಲ್ಲಿ ಇದು ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ. ಆ್ಯಂಡ್ ಶಿ ಈಸ್ ಕೇಪಬಲ್ ಆಫ್ ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗೆ ಫಿನಿಶ್ ಮಾಡಿದ್ರು ಅಂತ ನನಗೆ. ಯಾಕಂದರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾದ್ರೆ ಹೆಂಗ್ರಿ ಮಾಡ್ತೀರಾ ಸಿನಿಮಾ ಅಜನೀಶ್, ನಮ್ಮ ಕೈಲಾಗಲ್ಲಪ್ಪ ಇನ್ನೊಂದ್ಸತಿ ಅಜ್ಜಣ್ಣ ನಾನು ಪ್ರೊಡಕ್ಷನ್ ನಿಲ್ಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಷವ್ ಶೆಟ್ಟಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದೇ ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ, ಇದು ರಿಲೀಸ್ ಆಗಿಂತ ಮುಂಚೆನೇ ನನಗೆ ಬರ್ತದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ. ನನ್ನ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಾನು ಪ್ರೊಡಕ್ಷನ್ ಹೌಸ್. ಮತ್ತು ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮಿಂದನೇ ಶುರು ಮಾಡ್ತೀನಿ. ಮ್ಯಾಮ್ ಎಲ್ಲರೂ ಹೇಳಿದ್ದು ನಿಮ್ಮ ಎಪಿಸೋಡ್ ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ಮ ಎಪಿಸೋಡೇ ಮಾತಾಡಿದ್ದು ಎಲ್ಲರೂ. ಅಂದರೆ ಕೆಲವೊಬ್ರು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರಲ್ಲ ಅವರು ಆ ಮಲಯಾಳೀಸು ಆ ಲೆವೆಲಿಗೆ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ. ಹೌದು ಕೊಳ್ಳಂ ಮೇಡಮ್ದೇ ಕೊಳ್ಳಂ ಅಂತಾರೆ. ಅದೇ ಓಕೆ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾ ಇತ್ತು. ಆ್ಯಂಡ್ ಮಾಡಕ್ಕೆ ಈಗ ಬಂದು ಒಂದು 2 ಪಾತ್ರ ಆದ್ರೂ ನಿಮ್ ನೋಡಿ ನನಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರಲಿ, ಅದು ಇಂಗ್ಲೀಷ್ ಆಗಿರಲಿ ಕನ್ನಡ ಆಗಿರಲಿ, ನಾನು ನೋಡ್ತೀನಲ್ಲ ಹೆಂಗ್ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹೆಂಗ್ ತೋರ್ಸತಿ ಅವರಿಗೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾದ್ರೆ ಅಂತ ಅನ್ಸುತ್ತೆ ನನಗೆ, ಹಿಂಗೂ ನಾನು ಮಾತಾಡ್ಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನಂಗೆ ಅಷ್ಟೇ ಹೆದರಿಕೆ ಆಯಿತು. ನನಗೆ ತುಂಬ ನನ್ನ ಚಿಕ್ಕದಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ. ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು. ಸೊ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮ್ಯಾಮ್. ಆ್ಯಂಡ್ ಅವ್ರ ಮಗನಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಡನ್ನಾಗಿ ಹೆಸರು ಜ್ಞಾಪಕ ಗೊತ್ತಿಲ್ಲ. ಅಭಿನವ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಲಿ, ನನಗೆ ಕೋಪ ಬರ್ತಾಯಿತ್ತು ಒಂದೊಂದ್ಸತಿ ಶೂಟಿಂಗ್ ಅಂತ ಬಂದಾಗ. ತುಂಬ ಕ್ಯಾಶುವಲ್ ಆಗಿರ್ತಾರೆ, ಆದರೆ ಮಾತ್ರ ಕ್ಯಾಮ್ರಾ ಅಂದ್ಕೂಡಲೇ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿಯವ್ರು ಹೇಳೋರು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ನನಗೆ ನಿಜವಾಗ್ಲೂ ನೀವು ಆ್ಯಕ್ಟ್ ಮಾಡಿದಾಗ ಕಾಂತಾರ ಇದರಲ್ಲಿ ನಂಗೆ ತುಂಬ ಕೋಪ ಬಂದಿತ್ತು. ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಇತ್ತಲ್ಲ, ನಮ್ಗೆ ಅದು ಅನ್ಸುತ್ತೆ ಅಲ್ವ ನಮಗೆ, ಹೌದಾ ಎಷ್ಟು ಧೈರ್ಯ ಇದ್ರೋ ದೈವದ ಮುಂದೆ ಈ ಥರ ಬಂದು ಹೇಳ್ತಾರೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಾಗೆ. ಮತ್ತು ಅಂಕಿತ್ ಅವ್ರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಶ್ರೀಮಂತ್ ಸರ್ ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ನಿಮ್ಮ ಎಲ್ಲ ರೋಲ್ಸಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಎಡತ್ತೆ ಸಿನಿಮಾದಲ್ಲಿ ನಾನು ನಿಮಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೆಯಲ್ಲ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು. ನನಗೆ ಸಿನಿಮಾ ಹಾಗೆ ನೋಡೋಕ್ಕಾಗೋದು. ನನಗೆ ಒಬ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ನನಗೆ ಹಂಗೇನೆ ಫೀಲ್ ಮಾಡೋಕ್ಕಾಗೋದು. ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ಹಾಗೆ ಮಾಡೋಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲ್ಮ್ಸ್. ಅದೇ ಥರ ನೀವು ಕಾಂಚನದಲ್ಲಿ ಹಿಂಗೆ ಅನ್ಕೊಂಡು ಬಿದ್ದೋದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ವಿ ಆರ್ ವೇಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್, ಕಾಂಚನ 4. ಆ್ಯಂಡ್ ಥ್ಯಾಂಕ್ ಯು ಸರ್. ನಾವು ವಿ ಕಾಲ್ಡ್ ಯು, ರಿಕ್ವೆಸ್ಟೆಡ್ ಯು, ನೀವು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರಿ. ಈಗಲ್ಲ, ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡ್ಬೇಕಾದ್ರೆ ಬಂದು ಆ್ಯಕ್ಟ್ ಮಾಡಿಕೊಟ್ರಿ. ಸೊ ವಿ ಆರ್ ಇನ್ ಡೆಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್. ನಾವು ಹುಕ್ ಸ್ಟೆಪ್ ಇವಾಗೆಲ್ಲ ಟ್ರೆಂಡಿಂಗ್ ಆಗ್ತಾಯಿದೆ ಮ್ಯಾಮ್. ಇನ್ 10 days ಇರ್ರಿ, ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ. ಐ ಆಮ್ ಶ್ಯೂರ್ ಅಬೌಟ್ ದಟ್. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ DOP
ಪಾರ್ಥಿಬನ್ ಸರ್ ಅವ್ರು ಬಂದಿಲ್ಲ ಪಾಪ, ಅಲ್ಲಿ ಫೈನಲ್ ಔಟ್ ತೆಗಿಯೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾ ಇರೋ ಕಷ್ಟ, ಯಾಕಂದ್ರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಾನು ಹಂಗೆ ಕೂತ್ಕೊಂಡಿರ್ತೀನಿ. ಸೊ ಲಕ್ಕಿಲಿ ಇವಾಗ 15 ದಿವಸ ಮುಂಚೆನೇ ಔಟ್ಪುಟ್ ಎಲ್ಲ ಮುಗಿಸ್ಕೊಂಡು ನಾನು ಬರೋದೇ, ನನ್ನ ಸಿನಿಮಾ ಆದರೆ ನಾನು ಬರಲೇಬೇಕು. ಸೊ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಹಿಡಿದುಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್, ರಿಯಲಿ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಾನು ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಹುಲಿಯ ಎಲ್ಲ ವಾಸ್ ಬಿಗ್ ಫ್ಯಾನ್ ಆಫ್. ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೊಂಥರ ನನಗೆ ಅನ್ನೋರು ಸರ್ ಅಂತ ಇದ್ದೆ ನಾನು ಹೋಗಿ, ಆದರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರಲಿಲ್ಲ. ಅವ್ರು ಎಷ್ಟು ಸಾಫ್ಟ್ ಅಂದರೆ ದ ವೇ ಹಿ ಕಮ್ಸ್ ಆ್ಯಂಡ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ. ದಟ್ಸ್ ವೈ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರನ್ನ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿರೋದು. ಥ್ಯಾಂಕ್ ಯು ದೇವರಾಜ್ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರನ ನಿರ್ವಹಿಸಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನೂಪ್ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರನ್ನೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದರೆ ಚಿತ್ರರಂಗ ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ. ಆಮೇಲೆ ಶ್ರುತಿ ಹರಿಹರನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗೂ ಕಾಣ್ತಾರೆ ಕೂಡ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ. ನಮ್ಮ ರಕ್ಷಿತ್ ಶೆಟ್ಟಿ, ನನ್ನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ದಿವಸ ಕ್ಲಾಪ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು. ಕಿಚ್ಚ ಸುದೀಪ್ ಸರ್ ABBS ಲೋಗೋನ ನಿಮ್ಗೆ ರಿಲೀಸ್ ಮಾಡಿಕೊಟ್ರು. ವಿಜಯ್ ಪ್ರಕಾಶ್ ಅವರು ಮಹತಿ ಅವರ ಧರ್ಮಪತಿಯವರಾದ ಮಹತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಉಪ್ಪಿ ಸರ್ ಮತ್ತು ನನ್ನ ಸ್ನೇಹಿತರಾದ ನಿಧಿಲನ್ ಸ್ವಾಮಿ ಅಂತ ಮಹಾರಾಜ ಸಿನಿಮಾದ ಡೈರೆಕ್ಟರ್, ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರಂ ಸಿನಿಮಾ ಡೈರೆಕ್ಟರ್, ಅವ್ರು ಬಂದು ನಮಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು. ಇದು ಮೊದಲನೇ ಸಮಾಧಾನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ನಮಗೆ ರಿಲೀಸ್ ಮಾಡಿಕೊಟ್ರು. ಕೇಳೋ ಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು. ಡಾಲಿ ಧನಂಜಯ್ ಅವರು ಮಾಂಗಲ್ಯಂ ತಂತ್ರನ ರಿಲೀಸ್ ಮಾಡಿಕೊಟ್ರು. ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ಬಿ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ಹಾಡು ರಿಲೀಸ್ ಮಾಡಿಕೊಟ್ರು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿಯಿಂದ. ಐ ಆಮ್ ಸೋ ಹ್ಯಾಪಿ. ಇವರೆಲ್ಲರಿಗೂ ಇಲ್ಲಿಂದಲೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು, ಪ್ರತೀಕ್ ಶೆಟ್ಟಿ ಅವರು ಆಗಿರ್ಬೋದು, ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ಚೌಕಟ್ಟಿನಲ್ಲಿ ತುಂಬ ಅದ್ಭುತ ಮಾಡಿಕೊಟ್ಟಿದ್ದಾರೆ. ಅಮರ್, ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ವರ್ಕ್ ಟುಗೆದರ್ ಇನ್ ಫ್ಯೂಚರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಮರ್ತೋದೆ, ಇನ್ಯಾರಿಗೂ ನನಗೇನು ಜ್ಞಾಪಕ ಬರ್ತಾ ಇಲ್ಲ. ಸೊ ಎಲ್ಲ ಧನ್ಯವಾದಗಳು. ಇವ್ರು ನೀರು ಕುಡ್ದಾಗಿದೆ. ಅಜ್ನೀಶ್ ಸರ್, ಬಿಫೋರ್ ದ್ಯಾಟ್ ನಮ್ಮೆಲ್ಲ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇ ಐ ಕ್ಯಾನ್ ಗಿವ್ ದ ಪ್ರಾಪರ್, ಇಲ್ದಿದ್ರೆ ಕಷ್ಟ ನನಗೆ. ಐ ಕ್ಯಾನ್ ನಾಟ್, ಬಿಕಾಸ್ ಅಷ್ಟು ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್ನ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ಬಿಟ್ಟಿದ್ದಾರೆ. ದಟ್ ಮೈ ಬಿ ಶ್ರುತಿ ಮ್ಯಾಮ್ ಆಗಲಿ, ದೇವರಾಜ್ ಸರ್ ಆಗಲಿ, ಮಾಗರಿಕಾ ಆಗಲಿ, ವಂಡರ್ಫುಲ್ಲಿ ದೇ ಹ್ಯಾವ್ ಡನ್. ಸೊ ನನಗೆ ಅದು ತುಂಬ ಈಸಿ ಆಯಿತು. ಎಲ್ಲರೂ ಹೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದ್ದಾರೆ, ಇಷ್ಟು ಸ್ಟಾರ್ಸ್ ಇದ್ದಾರೆ, ಕಷ್ಟ ಆಯ್ತಾ? ಇಲ್ಲ ಇಲ್ಲ ಅಲ್ಲ, ಏನು ಅವರೆಲ್ಲ ಹಿಂಗೆ ಇರ್ತಾರೆ, ಕಷ್ಟ ಅಲ್ಲ ಅವರೆಲ್ಲ, ಇಲ್ಲ ಇಲ್ಲ, ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಡೆಪ್ತ್ ಇರೋದು ಅವ್ರಿಗೆ ಈಸಿ. ಅಂದರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್, ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿ ದೇ ವಿಲ್ ಟು, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅದೇನು. ಸೊ ಇಟ್ ಹ್ಯಾಪನ್. ಆಮೇಲೆ ಶ್ರೀಮಂತ್ ಸರ್ಗೆ ನಾನು ಕೇಳಿರೋದು ಮೇ ಬಿ 10 days 8 days ಅಷ್ಟೇ ಕಾಲ್ ಶೀಟ್ ಕೇಳಿದೆ. ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗಂದರೆ 15 years ಬಿಫೋರೇ ನಾನು ಡೆಮೋ ಶೂಟ್ ಮಾಡಬೇಕು, ಆದರೆ ಫಿಲ್ಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟರ್ ಎಲ್ಲ ಹೇಳಿ ಬಂದೆ. ಆಮೇಲೆ ನೋಡಿದ್ರೆ ಅದು ಎಷ್ಟು ಬಜೆಟ್, ಹ್ಯೂಜ್ ಬಜೆಟ್ ಇತ್ತು. ದೆನ್ ಐ ಥಾಟ್ ಓಕೆ, ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಅದನ್ನು ಕನ್ಸ್ಟ್ರಕ್ಷನ್, ಆ ಬ್ರಿಡ್ಜ್ ಪ್ರಾಪರಾಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಾಂಗ್ ಹೋಗೋಣ, ಆಮೇಲೆ ನೋಡೋಣ ಅದನ್ನಂತ ಬಿಟ್ಟೆ. ಆಮೇಲೆ ಹೋಗ್ತಾ 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 ಡೆಮೋ ಶೂಟ್ ಮಾಡಿದೆ. ಆ್ಯಂಡ್ ಹೀ ಕಾಲ್ಡ್ ಮೀ. ನೀವು ಹೇಳಿರೋದು ಆ ಥರ ನನ್ನ ಮೈಂಡಲ್ಲಿ ಇದೆ, ಅದು ಬಿಟ್ಟು ಹೋಗ್ತಾ ಇಲ್ಲ. ಸೊ ವೈ ಡೋಂಟ್ ಯು ಡೂ ಅ ಡೆಮೋ ಶೂಟ್ ಸೊ ದ್ಯಾಟ್ ಐ ಕಮ್. ಸೊ Sriman sir was not a person who's not having movie antalla. Every day he'll be busy. Every day ashtu busy artist. So in spite of that busy schedule, ನನಗೆ ಟೈಮ್ ಕೊಟ್ಟು he came, shooting ಮಾಡಿ, ಡೆಮೋ ಶೂಟ್ ಮಾಡಿ
ಹೋದ್ರು. ದೆನ್ ಹೀಲ್ ಕಾಲ್, ಯಾವಾಗ ಶೂಟ್ ಮಾಡ್ತೀರಾ, ಯಾವಾಗ ಫಿಲ್ಮ್ ಸ್ಟಾರ್ಟ್? ಇಲ್ಲ ಸರ್ 10 ಇಯರ್ಸ್. ಆ 10 ಇಯರ್ಸಲ್ಲಿ ಅದೇ ಇಂಟ್ರೆಸ್ಟ್ನಲ್ಲಿ ಹೀಲ್ ಕಾಲ್. ಸೊ ಹಿ ಹ್ಯಾಸ್ ಆ್ಯಕ್ಟೆಡ್ ವಿತ್ ಇಳೆಯ ತಲಪತಿ ವಿಜಯ್ ಅವರು, ಯು ನೋ. ಸೊ everybody with all the artists, especially with Kamal Haasan, Rajnikant, everybody is acting. But still ನನ್ನ ಒಂದು ಡೆಬ್ಯೂ ಡೈರೆಕ್ಟ್